ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಫ್ರೆಂಡ್ಸ. ಇದು ಫಸ್ಟ್ ಟೈಮ್ ಮಿನಿ ಬ್ಲಾಗ್ ಮಾಡತ್ತೀನಿ ರೀ. ಯಾಕಂದ್ರೆ ಇಷ್ಟು ದಿನ ಲೆಂತಿ ವಿಡಿಯೋ ಮಾಡ್ತಿದ್ರಿ. ಇವಾಗ ನಾನು ಟ್ರೈ ಮಾಡತ್ತೀನಿ ರೀ ಮಿನಿ ಬ್ಲಾಗ್ ಮಾಡೋಕೆ. ಸೊ ಲೆಂತಿ ವಿಡಿಯೋಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಿ, ಅದೇ ರೀತಿ ಮಿನಿ ಬ್ಲಾಗ್ಗಳು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ. ಬರ್ರಿ ಇವತ್ತಿನ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಏನಾಗುತ್ತೋ ಏನೇನಿಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಹಾಗೆ ಲೆಂತಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ, ಹಾಗೆ ಮಿನಿ ಬ್ಲಾಗ್ಗಳನ್ನು ಶೇರ್ ಮಾಡ್ಕೊತೀನಿ ರೀ. ಇವತ್ತು ಯಜಮಾನ್ರು ಭಾಳ ದಿನ ಮ್ಯಾಗ ಸಿಕ್ಕಾರ, ನಂಗೆ ಅವ್ರ ಜೊತೆ ಮಾತಾಡತ್ತಿದ್ರಿ. ಸ್ಪೆಷಲ್ ಅದ ರೀ ಫ್ರೆಂಡ್ಸ್. ಅದ್ರಾಗ ಬೇರೆ ಇವಾಗ ನೋಡ್ರಿ ನಮ್ಮ ವಿಜ್ಜಿಗೆ ವಿರಾಜಗೆ ಹೊಡೆದಿದ್ದೆ ರೀ ಫ್ರೆಂಡ್ಸ್ ನಾನು. ಅದಕ್ಕೆ ಅವ್ರು ನೋಡ್ರಿ ನಾನು ಹೊಡಿತೀನಿ ಮನೇಲಿ. ಹೆಂಗಂದ್ರೆ ಒಬ್ಬರು ಜಾಸ್ತಿ ಅಂದರೆ ತಿದ್ದಿ ಬುದ್ಧಿ ಹೇಳೋರಿದ್ರು, ಒಬ್ಬರು ಹಂಸೋರು ಇರ್ಬೇಕಂತ್ರಿ. ಸೊ ಹಂಗಾಗಿ ಜಾಸ್ತಿ ಮನ್ಯಾಗ ನಾವು ಹೊಡಿಯೋದು ತಿದ್ದಿ ಹೇಳೋದು ಮಾಡೋದಾದ್ರೆ ನಾನೇ ರೀ ಫ್ರೆಂಡ್ಸ. 3 ಜನ ಕೊಡ್ತೀನಿ. ಅದರ ನಮ್ಮ ಯಜಮಾನ್ರು ಹಂಸಗತ್ತಾರೆ. ಹಿರೇಶ ಯಜಮಾನ್ರು ಇಬ್ಬರು ಹಂಗೆ ಮಾಡ್ತಾರೆ. ನಾನೇ ನಮ್ಮ ಮನೆಯಾಗ ಹೊಡೆಯೋದಂದ್ರೆ ನಾವು ಒಬ್ಬಾಕಿನೇ ರೀ ಅವರಿಗೆ. ಹಂಗಾಗಿ 3 ಜನ ಹೊಡೆದ್ರೆ 3 ಜನ ಕೊಡಿತೀನಿ ರೀ. ಯಾಕಂದ್ರೆ ಕಿತಾಪತಿ 3 ಜನ ಮಾಡಿರ್ತಾರೆ. ನಮ್ಮ ಪಿಲ್ಲು ಅಂತ ಅಂಡೆ ಅಂತ ಮಾಡಿದಳು, ಮುಖ ಮಾಡ್ಕೊಂಡು ಕೂತಿದ್ಳು. ಹೊಡೆದ್ರೆ 3 ಜನ ಕೊಡಿತೀನಿ ರೀ. ಸೊ ಹಂಗಾಗಿ ಯಜಮಾನ್ರು ಬಂದು 3 ಮಂದಿ ಜನಕ್ಕೆ ರಂಭಿಸ್ತಾರೆ ರೀ. ಸೊ ಈ ಯಜಮಾನ್ರು ಅವ್ರಿಗೆ ರಂಭಿಸಿ ಇವಾಗ ಹಿರೇಶ ಮತ್ತು ಯಜಮಾನ್ರು ಇಬ್ಬರು ಕೂಡಿ, ಹಳೆಯಮ್ಮ ಇಬ್ಬರು ಕೂಡಿ ದೇವ್ರಿಗೆ ಹೊಂಟಾರಿ ಫ್ರೆಂಡ್ಸ. ಅಯ್ಯಪ್ಪ ಸ್ವಾಮಿ ಗುಡಿ ಹೊಂಟ್ರ, ದರ್ಶನ ಮಾಡಕ್ಕೆ ಹೊಂಟಾರಿ. ಬರ್ರಿ ನೀವು ದರ್ಶನ ಮಾಡ್ಕೊಬರ್ರಿ ಅಯ್ಯಪ್ಪ ಸ್ವಾಮಿ ದೇವ್ರದ್ದು. ಫ್ರೆಂಡ್ಸ್ ದರ್ಶನ ಅಂತೂ ಸೂಪರ್ ಆಗ್ಯದ ನೋಡ್ರಿ. ಈಗ ಮನೆಗೆ ಹೊಂಟಿದ್ದೆವು. ಹೆಂಗೆ ದರ್ಶನ ಹಿರೇಶ? ಫ್ರೆಂಡ್ಸ ಕಂಡಬಿಟ್ಟು ಖುಷಿ ಆಗ್ತದೆ ರೀ. ಭಾಳ ಅಂದ್ರೆ ಭಾಳ ದಿನ ಮ್ಯಾಗ ನಮ್ಮ ಯಜಮಾನ್ರು ಗೋಬಿ ಮಂಚೂರಿ ತಂದಾರೆ. ಯಾಕಂದ್ರೆ ಅವ್ರು ಮಾಳೆ ಹಾಕ್ಕೊಂಡಿದ್ರಲ್ರಿ, ಸೊ ಹಂಗಾಗಿ ತಿಂತಿದ್ದಿಲ್ಲ. ಬಕ್ಕಳ ದಿನ ತೊಗೊಂಡು ಬಂದಾರ, ಒಂಥರ ಖುಷಿ ಆಗ್ಲಾಗತ್ತದ ರೀ. ಯಾಕಂದ್ರೆ ಫ್ರೆಂಡ್ಸ ನೋಡ್ರಿ ನಾವೇನು ಅಷ್ಟೇನು ಶ್ರೀಮಂತರಿಲ್ಲ. ಸೊ ಯಾವಾಗ್ರಿ ಅಪರೂಪಕ್ಕೆ ತಂದು ತಿನ್ನೋರು. ದಿನ ಕಟೋಟಿ ಖಾರನ ತಿನ್ನಲಕ್ಕ ಖುಷಿಯಿಂದ ತಿಂತೀವಿ. ಯಾವಾಗ್ರಿ ಅಮ್ಮ ಗೋಬಿ ಮಂಚೂರಿ ರೈಸ್ ತಿಂದರು ಖುಷಿಯಾಗಿ ತಿಂತೀವಿ ರೀ ಫ್ರೆಂಡ್ಸ. ರೊಕ್ಕಿ ಬಡತನ ಇರ್ಬೋದು ರೀ ಫ್ರೆಂಡ್ಸ, ಮನ್ಸಿಗೆ ಪ್ರೀತಿ ಯಾವುದಕ್ಕೂ ಬಡತನ ಇಲ್ಲ ಮನ್ಯಾಗ. ಹಂಗಾಗಿ ಭಾಳ ಅಂದ್ರೆ ಭಾಳ ಖುಷಿ ಎಲ್ಲತ್ತದ ಅವ್ರು ತಂದಿದ್ದು. ಇಷ್ಟಕ್ಕೆ ಏನು ಖುಷಿ ಪಡ್ತಾರೆ ಅಂತ ಅನ್ಕೋಬೇಡ್ರಿ. ಫ್ಯಾಮಿಲಿ ಜೊತೆ ಕೂತಿನೋದೇ ಒಂಥರ ಖುಷಿ ರೀ. ಯಾಕಂದ್ರೆ ಹೊರಗಡೆ ಯಜಮಾನ್ರಿಗೆ ಹೊರಗಡೆ ಹೋಗ್ತಾರಲ್ರಿ, ಅವರು ಅದು ಇದು ಎಲ್ಲ ತಿಂದು ಬರ್ತಾರೆ. ಅಂದರೆ ಅವರು ಕೆಲಸನೇ ಅದೇ ರೀ ಟ್ರಿಪ್ ಹೋಗೋದು. ಸೊ ಹಂಗಾಗಿ ನಮ್ಮ ಜೊತೆ ತಿನ್ನೋದು ಅವ್ರಿಗೂ ಒಂಥರ ಖುಷಿ ರೀ. ನಾವು ಹೊರಗಡೆ ಟ್ರಿಪ್ ಜಾತ್ರೆಗೆ ಹೋಗ್ಬೇಕಂದಿರಿ ಫ್ರೆಂಡ್ಸ. ಅಲ್ಲಿ ಜಾತ್ರೆಗೆ ಹೋಗಿ ತಿಂದು ಇದು ಮಾಡೋದ್ರಿಂದ ಸೊ ಮನ್ಯಾಗ ತಂದು ಎಲ್ಲರೂ ಫ್ಯಾಮಿಲಿ ಜೊತೆ ತಿನ್ಬೇಕು ಅನ್ನೋದೊಂದು ಖುಷಿ ರೀ ಫ್ರೆಂಡ್ಸ್. ಹಾಗಾಗಿ ಯಜಮಾನ್ರು ಮನೆಗೆ ತೊಗೊಂಬಂದಿರು ಗೋಬಿ ಮಂಚೂರಿ. ಅದು 2 ತಿಂಗಳಾಯ್ತು, 2.5 ತಿಂಗಳಾಯ್ತು ತೊಗೊಂಬಂದು. ಇವಾಗ ತೊಗೊಂಬಂದಾರ, ಅವಾಗ ತಂದಿದ್ದು ಈಗ ತಂದಾರ. ಒಂಥರ ನಾನಂತೂ ಫುಲ್ ಬಾಡಿಸಿ ಬಿಟ್ಟಿನಿ ರೀತಿ. ನಂಗೆ ಬಕ್ಕಳು ಇಷ್ಟ ಗೋಬಿ ಮಂಚೂರಿ ರೈಸ್ ಇದೆಲ್ಲ ಭಾಳ ಇಷ್ಟ. ನಾನಂತೂ ಫುಲ್ ಬ್ಯಾಟಿಂಗ್ ಮಾಡಿಬಿಟ್ಟಿನಿ ರೀ ಮನ್ಯಾಗ. ಎಲ್ಲರೂ ಅದೇ ರೀತಿ ತಿನ್ಲಿಕತ್ತಿದ್ದಾರೆ ಫ್ರೆಂಡ್ಸ್. ಇವತ್ತಿನ ಬ್ಲಾಗ ಮಿನಿ ಬ್ಲಾಗ್ ಅದ ರೀ. ಹೆಂಗೆ ಅನ್ನಿಸ್ತಂತ ನೀವು ಕಮೆಂಟ್ ಹಾಕ್ರಿ. ನಂಗೆ ಜಾಸ್ತಿ ಅದು ಲೆಂತಿ ವ್ಲಾಗ್ ಮಾಡೋಕ್ಕೆ ಬರ್ತದ್ರಿ. ಮಿನಿ ಬ್ಲಾಗ್ ಮಾಡೋಕ್ಕೆ ಬರಲ್ಲ, ಇದೇ ಫಸ್ಟ್ ಟೈಮ್ ಮಾಡತ್ತೀನಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಕಮೆಂಟ್ ಒಳಗೆ ಹಾಕ್ರಿ. ಮತ್ತು ಚಲೋ ಆಗಿತ್ತಂದ್ರೂ ಕಮೆಂಟ್ ಒಳಗೆ ಹಾಕ್ರಿ. ಇದು ಮಿನಿ ಬ್ಲಾಗಲ್ಲಿ ಏನು ಮಾಡ್ತೀನಿ ರೀ. ಯಜಮಾನ್ರು ನಂಗೆ ತಿನ್ಸ್ಕತ್ತಿದ್ರು, ಅದಕ್ಕೆ ಫುಲ್ ನಗು ಬರಕತ್ತಿತ್ತು ನಂಗೆ. ಇದೇ ನೋಡ್ರಿ ನಮ್ಮ ಫ್ಯಾಮಿಲಿ ಮಿನಿ ಬ್ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕ್ರಿ. ಮತ್ತೆ ಮಿನಿ ಬ್ಲಾಗ್ ಒಳಗೆ ಸಿಗ್ತೀನಿ ರೀ.